ಸೊ ಮೊನ್ನೆ ಸುಮ್ಮನೆ ಹಾಗೆ ಮಾತಾಡ್ತಾ ಡಿಸ್ಕಸ್ ಮಾಡ್ತಿದ್ವಿ ನಾವು, ಆ್ಯಂಡ್ ನೀವು ಕೇಳಿದ್ರಿ ನನ್ನ, ಜಗತ್ತು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಅಂತ ಹೇಳೋದು ಯಾಕೆ ಗೊತ್ತಾ ಅಂತ. ಜಗತ್ತು, ನಾನು ಬಾಳೋ ಪರಿಸರ, ನೆರೆಹೊರೆ ಎಲ್ಲ ಇದೆ, ಅದೆಲ್ಲ ಚೆನ್ನಾಗಿತ್ತು ಅಂತಂದರೆ ನಾನು ಚೆನ್ನಾಗಿರೋ ಸಾಧ್ಯತೆ ತುಂಬ ಜಾಸ್ತಿ. ಇದು ನಮ್ಗೆ ತುಂಬ ಹಿಂದಿಂದ ಬಂದಿರೋ ಯೋಚನೆ ಇದು. ರಾಜ್ಯ ಸುಭಿಕ್ಷವಾಗಿರಬೇಕು, ದೇಶ ಚೆನ್ನಾಗಿರಬೇಕು, ಜನರು ಚೆನ್ನಾಗಿರಬೇಕು ಅಂತ ಹಾರೈಸದೇ ನಮ್ಮ ಒಂದು ಪದ್ಧತಿ. ಅವಾಗ ನಾವು ಚೆನ್ನಾಗಿರ್ತೀವಿ. ಹೌದು, ಬೈ ಡಿಫಾಲ್ಟ್ ಅದು. ಅಂದರೆ ಯು ಆರ್ ಎ ಪಾರ್ಟ್ ಆಫ್ ಅ ಬಿಗರ್ ಇಕೋಸಿಸ್ಟಮ್. ಇವಾಗ ಉದಾಹರಣೆಗೆ ಇಂಗ್ಲೀಷ್ನವರು ಬಂದರು. ಇಂಗ್ಲೀಷ್ನವರು ಅವರ ಒಂದು ಸ್ವಾರ್ಥಕ್ಕೆ ತುಂಬ ಹೆಸರುವಾಸಿ. ಅವರು ಇಲ್ಲಿನ ಬೇರೆ ಏನೇ ಶ್ರೇಷ್ಠವಾಗಿರ್ತಕ್ಕಂಥ ವಸ್ತುಗಳು ಅಷ್ಟನ್ನು ಅವರು ರಫ್ತು ಮಾಡ್ಕೊಂಡು ತಮ್ಮಲ್ಲಿ ತಗೊಂಡು ಹೋಗಬೇಕು ಅನ್ನೋ ಮನಸ್ಥಿತಿ ಇದ್ದವರು. ಎಲ್ಲಿವರೆಗಿತ್ತು ಅಂದರೆ ನೀವು ಅವ್ರ ವ್ಯಾಕರಣದಲ್ಲೇ ನೋಡಿ, ನೌನ್ನ ಹೇಳಬೇಕಾದ್ರೆ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತ ಹೇಳ್ತಾರೆ. ಇದು ಎಲ್ಲ ಗ್ರಾಮರಲ್ಲೂ ಇರೋವಂಥದ್ದು. ಅವರಲ್ಲಿ ಹೆಂಗೆ ಅಂತಂದರೆ ಫಸ್ಟ್ ಪರ್ಸನ್ ಅಂತಂದರೆ ನಾನು, ಫಸ್ಟ್ ಪ್ರಾಮಿನೆನ್ಸ್ ನನಗೆ, ಫಸ್ಟ್ ಪರ್ಸನ್ ಇಸ್ ಮೀ, ನಾನು. ಸೆಕೆಂಡ್ ಪರ್ಸನ್ ಇಸ್ ಯು, ನೀವು, ಅಂದರೆ ನೆಕ್ಸ್ಟ್ ಪ್ರಯಾರಿಟಿ ನಿಮಗೆ. ಥರ್ಡ್ ಪರ್ಸನ್ ಇಸ್ ದೆಮ್, ದೇ, ಅವರು. ಅಂದರೆ ಮನಸ್ಥಿತಿಯಿಂದಾನೇ ಅದು ಬಂದಿರೋಂಥದ್ದು. ಮೊದಲನೇ ನಾನು, ನನಗೆ, ನಮ್ಮದು. ಎರಡನೇದು ಒಂದು ಸ್ವಲ್ಪ ಏನಾದ್ರು ಮಿಕ್ಕಿದ್ರೆ ನಿನಗೆ, ಮಿಕ್ಕಿತ್ತು ಅಂತಂದರೆ ಎಲ್ರಿಗೂ ಅಂತ. ಇದು ಇಂಗ್ಲೀಷು ಇತ್ತೀಚೆಗೆ ಬಂದಿರತಕ್ಕಂಥ ಭಾಷೆ. ಏನೊಂದು 14-15ನೇ ಶತಮಾನದಿಂದ ಬೆಳ್ಕೊಂಡ್ಬಂದಿರೋ ಭಾಷೆ. ನಮ್ಮ ಭಾಷೆ ಆವಾಗಿಂದ ಇರೋವಂಥದ್ದು. ನಮ್ಮ ವ್ಯಾಕರಣದಲ್ಲಿ ಹೆಂಗೆ ಅಂತಂದರೆ ಫಸ್ಟ್ ಪರ್ಸನ್ ಅಂದರೆ ಪ್ರಥಮ ಪುರುಷ. ಪ್ರಥಮ ಪುರುಷ ಅವರು. ಅವರಲ್ಲಿ ಫಸ್ಟ್ ಪರ್ಸನ್ ಈಸ್ ಮೀ, ನಮ್ಮಲ್ಲಿ ಪ್ರಥಮ ಪುರುಷ ಅವರು. ಸೆಕೆಂಡ್ ಪರ್ಸನ್ ಈಸ್ ಯು, ನಮ್ಮಲ್ಲಿ ಸೆಕೆಂಡ್ ಪರ್ಸನ್ ಅಲ್ಲ, ಮಧ್ಯಮ ಪುರುಷ. ಮಧ್ಯಮ ಪುರುಷ ನೀವು. ಥರ್ಡ್ ಪರ್ಸನ್ ಅಂತಾರೆ ಅವರಲ್ಲಿ. ನಮ್ಮಲ್ಲಿ ಏನು ಗೊತ್ತಾ, ಅದಕ್ಕೆ ಉತ್ತಮ ಪುರುಷ ನಾನು. ಅಂದರೆ ನಾನು ಮೊದಲ ಆದ್ಯತೆಯನ್ನು ನನ್ನ ಪರಿಸರ ಕೊಟ್ಟು, ಅವರಿಗೆ ಕೊಟ್ಟು, ಎರಡನೇ ಆದ್ಯತೆ ನಿಮಗೆ ಕೊಟ್ಟರೆ ಬೈ ಡಿಫಾಲ್ಟ್ ನಾನು ಉತ್ತಮನಾಗಿ ನನಗೆ ಮೂರನೇದು. ಸೊ ಐ ಆಮ್ ಬೆಟರ್ ಆಫ್ ಅಂತ. ಅಂದರೆ ಆ ಮನಸ್ಥಿತಿ ನಮ್ಮ ವ್ಯಾಕರಣದ ಬುಡದ ತನಕ ಹಾಸ್ ಹೊಕ್ಕಿತ್ತು.